ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ತರಗತಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2 ಏಪ್ರಿಲ್ ಮತ್ತು ಮೇ 2026ನೇ ವಿಷಯ ಅರ್ಥಶಾಸ್ತ್ರ, ಮಾದರಿಯ ಉತ್ತರಗಳು, ವಿಷಯ ಸಂಕೇತ 22. ಇಲ್ಲಿ ಕ್ರಮ ಸಂಖ್ಯೆಗಳು. ಭಾಗ ಎ ಅಲ್ಲಿ ಇಲ್ಲಿ ನೋಡಿ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಒಂದನೇ ಪ್ರಶ್ನೆ, ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು. ಅದರಲ್ಲಿ ಎ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ, ಬಿ ಏಕ ಬಳಕೆಯನ್ನು ಹೊಂದಿವೆ, ಸಿ ಪರಿಮಿತಿ ಬಳಕೆಯನ್ನು ಹೊಂದಿವೆ, ಡಿ ಮಿತ ಬಳಕೆಯನ್ನು ಹೊಂದಿವೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ ಅಂತಕ್ಕಂಥದ್ದು ನಾವು ಈ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ. ಪ್ರಶ್ನೆ ನಂಬರ್ 2, TFC ಯು 200 ರೂಪಾಯಿಗಳು ಮತ್ತು TVCU 225 ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಎ 125, ಬಿ 225, ಸಿ 425, ಡಿ 25. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಿ 425 ಆಗಿರ್ತಕ್ಕಂಥದ್ದು. ಮೂರನೇ ಪ್ರಶ್ನೆ, ಎಲ್ಲ ಉತ್ಪಾದನಾಂಗಗಳ ಪಾವತಿ ಮೊತ್ತವನ್ನು ಮಾಪನ ಮಾಡುವುದನ್ನು ಹೀಗೆನ್ನುತ್ತೇವೆ. ಅದರಲ್ಲಿ ಎ ಉತ್ಪನ್ನ ವಿಧಾನ, ಬಿ ವೆಚ್ಚದ ವಿಧಾನ, ಸಿ ಆದಾಯದ ವಿಧಾನ, ಡಿ ಮೌಲ್ಯವರ್ಧಿತ ವಿಧಾನ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಸಿ ಆದಾಯದ ವಿಧಾನ. ನಾಲ್ಕನೇ ಪ್ರಶ್ನೆ, RBI ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಎ ಕೇಂದ್ರ ಬ್ಯಾಂಕು, ಬಿ ವಾಣಿಜ್ಯ ಬ್ಯಾಂಕು, ಸಿ ಜನಸಾಮಾನ್ಯರು, ಡಿ ರಾಜ್ಯ ಸರ್ಕಾರ. ಇಲ್ಲಿ ಉತ್ತರ ಸಿ ಜನಸಾಮಾನ್ಯರು ಜೊತೆ ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ RBI ಆಗಿರ್ತಕ್ಕಂಥದ್ದು. ಪ್ರಶ್ನೆಯ 5ನೇದು, ಹೆಚ್ಚುವರಿ ಬೇಡಿಕೆಯ ಸನ್ನಿವೇಶದಲ್ಲಿ ಎ ಸಮತೋಲನ ಉತ್ಪನ್ನಕ್ಕಿಂತ ಬೇಡಿಕೆ ಕಡಿಮೆ ಇರುತ್ತದೆ, ಬಿ ಸಮತೋಲನ ಉತ್ಪನ್ನಕ್ಕಿಂತ ಬೇಡಿಕೆ ಅಧಿಕವಿರುತ್ತದೆ, ಸಿ ಸಮತೋಲನ ಉತ್ಪನ್ನಕ್ಕಿಂತ ಪೂರೈಕೆ ಕಡಿಮೆ ಇರುತ್ತದೆ, ಡಿ ಸಮತೋಲನ ಉತ್ಪನ್ನಕ್ಕಿಂತ ಪೂರೈಕೆಯು ಅಧಿಕವಾಗಿರುತ್ತದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಏನಿದೆ ಅಂತಂದರೆ ಸಮತೋಲನ ಉತ್ಪನ್ನಕ್ಕಿಂತ ಬೇಡಿಕೆಯು ಅಧಿಕ ಇರುತ್ತದೆ. ನೋಡಿ, ಇಲ್ಲಿ ತನಕ 5 ಪ್ರಶ್ನೆಗಳಾದ ವಿದ್ಯಾರ್ಥಿಗಳೇ, 5ಕ್ಕೆ ಒಂದೊಂದಂದರೆ 5 ಅಂಕಗಳನ್ನು ತಾವು ಪಡ್ಕೊಳ್ಬೋದು. ಇಷ್ಟು ಬರೆದಿದೆ. ಆದರೆ ರೋಮನ್ ಅಂಕಿ 2ರಲ್ಲಿ ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಕೇಳಿದ್ದು. ಇಲ್ಲಿ ಉತ್ತರ 5 × 1 = 5 ಇರ್ತಕ್ಕಂಥದ್ದು ತಾವು ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ ನಂಬರ್ 6, 2 ಔದಾಸೀನ ವಕ್ರರೇಖೆಗಳು ಎಂದಿಗೂ ಪರಸ್ಪರ, ಇಲ್ಲಿ ಡ್ಯಾಸ್ ಅಂತ ಕೊಟ್ಟಿದ್ದಾರೆ, ಛೇದಿಸುವುದಿಲ್ಲ. 2 ಔದಾಸೀನ ರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ. ಅದೇ ರೀತಿಯಾಗಿ 3ನೇ ಪ್ರಶ್ನೆ ಅಂದರೆ 7ನೇ ಪ್ರಶ್ನೆ, SMC ಶಾರ್ಟ್ ಮಾರ್ಜಿನಲ್ ಕಾಸ್ಟ್ ರೇಖೆಯು AVC ಅವರೇಜ್ ವೇರಿಯಬಲ್ ಕಾಸ್ಟ್ ರೇಖೆಯನ್ನು ಛೇದಿಸುವ
AVC ಎವರೇಜ್ ವೇರಿಯಬಲ್ ಕಾಸ್ಟ್ ರೇಖೆಯ ಕನಿಷ್ಠ ಬಿಂದುವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತಂದರೆ ಇಲ್ಲಿ ಸ್ಥಗಿತತೆ ಬಿಂದು. 8ನೇದು ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರುತ್ತಾರೆ ಅಂತಂದರೆ ಈ ಕುಟುಂಬಗಳು ಸರಿಯಾಗಿರ್ತಕ್ಕಂಥ ಉತ್ತರ. 9ನೇದು ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ ದಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ ಅಂತಂದರೆ ಇದಕ್ಕೆ ಉತ್ತರ ಸೂಕ್ಷ್ಮ ಅರ್ಥಶಾಸ್ತ್ರ. 10ನೇದು ದೇಶೀಯ ಕರೆನ್ಸಿ ರೂಪದಲ್ಲಿ ವಿದೇಶಿಯ ಕರೆನ್ಸಿ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿ ಡ್ಯಾಶ್ ಎಂದು ಕರೆಯುತ್ತೇವೆ. ಇಲ್ಲಿ ಕುಸಿತ. ಈ ರೀತಿ ಈ ಖಾಲಿ ಬಿಟ್ಟ ಸ್ಥಳಕ್ಕೆ 5ಕ್ಕೆ 5 ಅಂಕಗಳು ವಿದ್ಯಾರ್ಥಿಗಳೇ. ಈಗ ಇಲ್ಲಿ ನೋಡಿ, ರೋಮನ್ ಅಂಕಿ 3ರಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಕೂಡ 5 × 1 = 5 ಮಾರ್ಕ್ಸ್ ಇದೆ. ಎದ್ ನೋಡಿ ಮತ್ತು ಬಿ ಸರಿ ಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇಲ್ಲಿ ಇಡಿ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ =1 ಅಂತಕ್ಕಂಥದ್ದು. ಬಿ AR ಎವರೇಜ್ ರೆವೆನ್ಯೂ ಸರಾಸರಿ ಆದಾಯ ಮತ್ತು TR ಅಂದರೆ ಟೋಟಲ್ ರೆವೆನ್ಯೂ ಒಟ್ಟು ಆದಾಯ ಭಾಗಿಸು ಕ್ವಾಂಟಿಟಿ. ಕ್ವಾಂಟಿಟಿ ಅಂದರೆ ಪ್ರಮಾಣ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಸಿ ಗೃಹ ಕೃತ್ಯ ಸೇವೆಗಳು ಅಂತಂದರೆ ಹಣರಹಿತ ವಿನಿಮಯ. ಡಿ ಆದಾಯದ ಪ್ರತಿ ಘಟಕದ ಅನುಭೋಗ ಸರಾಸರಿ ಅನುಭೋಗದ ಪ್ರವೃತ್ತಿ. ಇದು ವ್ಯಾಪಾರ ಬಾಕಿ ಸರಕುಗಳ ವ್ಯಾಪಾರ. ಇಷ್ಟು ತಾವು ಬರೆದಿದೆ ಆದರೆ 5 ಅಂಕಗಳನ್ನು ತಾವು ಪಡ್ಕೊಳ್ಬೋದು ಅಂತಕ್ಕಂಥದ್ದು. ಇದು ಹೊಂದಿಸಿ ಬರೆಯೋದು. ಈಗ 1 ಅಂಕದ ಪ್ರಶ್ನೆಗಳು ನೇರವಾಗಿ ನಾವು ಇಲ್ಲಿಗೆ ಬರೋಣ. ಇಲ್ಲಿ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವ್ಯಾಖ್ಯೆ ಅಥವಾ ಒಂದು ಪದದಲ್ಲಿ ಉತ್ತರಿಸಿರಿ ಅಂತ. ಇಲ್ಲಿ ಕೂಡ 5 × 1 = 5 ಮಾರ್ಕ್ಸ್ ಇದೆ. 12ನೇ ಪ್ರಶ್ನೆ, ಕಾಫಿ ಬೆಲೆ ಹೆಚ್ಚಾದರೆ ಅದರ ಬದಲಿ ಸರಕಾದ ಚಹಾದ ಬೇಡಿಕೆ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ನೋಡಿ, ಕಾಫಿ ಬೆಲೆ ಹೆಚ್ಚಾದರೆ ಅದರ ಬದಲಿ ಸರಕಾದ ಚಹಾದ ಬೇಡಿಕೆಯು ಹೆಚ್ಚಾಗುತ್ತದೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟು 13ನೇ ಪ್ರಶ್ನೆ, ಆದಾಯಗಳನ್ನು 10% ಹೆಚ್ಚಾದರೆ ಉತ್ಪನ್ನವು 10%ಕ್ಕಿಂತಲೂ ಅಧಿಕವಾಗುವ ಪ್ರತಿಫಲಗಳನ್ನು ಪ್ರಮಾಣವನ್ನು ಹೆಸರಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇದು ಉತ್ತರ ಏರಿಕೆ ಪ್ರತಿಫಲ ಪ್ರಮಾಣ, ಇನ್ಕ್ರೀಸಿಂಗ್ ರಿಟರ್ನ್ ಸ್ಕೇಲ್ ಅಂತ ಕರೀತೇವೆ. ನೆಕ್ಸ್ಟು ಕ್ವಶನ್ ನಂಬರ್ 14ನೇದು, ಅಸಾಮಾನ್ಯ ಲಾಭದ ಅರ್ಥ ನೀಡಿ ಅಂತ ಕೇಳಿದೆ. ಇದಕ್ಕೆ ಉತ್ತರ ಉದ್ಯಮಿ ಘಟಕದ ಸಾಮಾನ್ಯ ಲಾಭಕ್ಕಿಂತ ಹೆಚ್ಚುವರಿಯಾಗಿ ಗಳಿಸುವ ಲಾಭವನ್ನು ಅಸಾಮಾನ್ಯ ಲಾಭ ಎನ್ನುತ್ತೇವೆ. 15ನೇ ಪ್ರಶ್ನೆ, ವಸ್ತು ವಿನಿಮಯ ಪದ್ಧತಿಯು ಏನೆಂದು ಅರ್ಥೈಸುವಿರಿ? ಇಲ್ಲಿ ನೋಡಿ, ಹಣದ ಮಾಧ್ಯಮವಾಗಿ ಬಳಸದೆ ನಡೆಯುವ ಆರ್ಥಿಕ ವಿನಿಮಯಗಳನ್ನು ವಸ್ತು ವಿನಿಮಯ ಪದ್ಧತಿ ಎಂದು ಕರೆಯುತ್ತೇವೆ. ಅಥವಾ ಹಣವನ್ನು ಮಾಧ್ಯಮವಾಗಿ ಬಳಸದೆ ಸರಕುಗಳನ್ನು ನೇರವಾಗಿ ಸರಕುಗಳಿಗೆ ವಿನಿಮಯ ಮಾಡಿಕೊಳ್ಳುವ ಪದ್ಧತಿಯು ನಾವು ವಸ್ತು ವಿನಿಮಯ ಪದ್ಧತಿ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ,
GST ವಿಸ್ತರಿಸಿ ಅಂತಾರೆ, ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತಕ್ಕಂಥದ್ದು ನಾವು ಇಲ್ಲಿ ಕರಿಬೋದು. ಈ ಗೂಡ್ಸ್ ಇದು ಇಂಗ್ಲೀಷ್ನಲ್ಲಿ ಈ ಥರ ತಾವು ಬರ್ಕೊಳ್ಬೋದು ಅಥವಾ ಕನ್ನಡದಲ್ಲಿ ಕೂಡ ಗೊತ್ತಾಗ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್, ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಇದು ನಾವು ಕನ್ನಡದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಅಂತ ಕರೆಯುತ್ತೇವೆ. ನೋಡಿ, ಭಾಗ ಬಿ 5ನೇದು, ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಸುಮಾರು 4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ. ಇಲ್ಲಿ 6 × 2 = 12 ಮಾರ್ಕ್ಸ್ ಆಗ್ತದೆ. ಇಲ್ಲಿ ನೋಡಿ 17ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ಏನು ಹೇಳುತ್ತದೆ ಅಂತಂದರೆ, ಒಂದನೇದು ವಾಸ್ತವಿಕ ಅರ್ಥಶಾಸ್ತ್ರವು ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆಯನ್ನು ವಿಶ್ಲೇಷಣೆ ಮಾಡುತ್ತದೆ. ಮಾದರಿ ಅರ್ಥಶಾಸ್ತ್ರವು ಕಾರ್ಯತಂತ್ರಗಳ ಮೌಲ್ಯಮಾಪನ ಮಾಡುತ್ತದೆ. 2ನೇದು, ಇದು ಆರ್ಥಿಕ ಸಂಗತಿಗಳು ಹೇಗಿದೆ ಎಂದು ವಿಶ್ಲೇಷಿಸುತ್ತದೆ. ಇದು ಆರ್ಥಿಕ ಸಂಗತಿಗಳು ಹೇಗಿರಬೇಕು ಎಂದು ವಿವರಿಸುತ್ತದೆ. 3ನೇದು, ಇದು ಆರ್ಥಿಕ ಸಮಸ್ಯೆಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದು. ಇದು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸುತ್ತದೆ. ಇದು ಯಾವುದೇ ಮೌಲ್ಯ ನಿರ್ಣಯಗಳನ್ನು ಅಂಗೀಕರಿಸುವುದಿಲ್ಲ, ಇದು ಮೌಲ್ಯ ನಿರ್ಣಯವನ್ನು ಒಪ್ಪಿಕೊಳ್ಳುತ್ತದೆ. ಈ ರೀತಿ ಇವುಗಳ ನಡುವಿನ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ 13ನೇ ಪ್ರಶ್ನೆ, 18ನೇ ಪ್ರಶ್ನೆ, ಬೇಡಿಕೆ ನೇಮ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ, ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಮತ್ತು ಅದರ ಬೇಡಿಕೆ ಕಡಿಮೆಯಾಗುತ್ತದೆ, ಮತ್ತು ಸರಕಿನ ಬೆಲೆ ಕಡಿಮೆಯಾದಾಗ ಅದರ ಬೇಡಿಕೆ ಹೆಚ್ಚಾಗುತ್ತದೆ. ಇದು ಬೆಲೆ ಮತ್ತು ಬೇಡಿಕೆ ನಡುವೆ ಋಣಾತ್ಮಕ ಸಂಬಂಧವಿರುತ್ತದೆ ಎಂದು ತಿಳಿಸುತ್ತದೆ. ಯಾವ ರೀತಿ ಋಣಾತ್ಮಕ ಸಂಬಂಧ ನೋಡಿ, ಇದು ಪಿ ಅಂತಂದರೆ ಪ್ರೈಸ್ ಹೆಚ್ಚಾದಾಗ, ಇಲ್ಲಿ ಡಿಮ್ಯಾಂಡ್ ಬೇಡಿಕೆ, ಡಿಮ್ಯಾಂಡ್ ಅಂದರೆ ಬೇಡಿಕೆ ಏನಾಗ್ತದೆ, ಕಡಿಮೆ ಆಗುತ್ತದೆ. ಅದೇ ರೀತಿ ಪ್ರೈಸ್ ಕಡಿಮೆ ಆದಾಗ ಡಿಮ್ಯಾಂಡ್ ಏನಾಗ್ತದೆ, ಹೆಚ್ಚಾಗ್ತದೆ. ಇವು ಎರಡರ ನಡುವಿನ ಒಂದು ಋಣಾತ್ಮಕ ಸಂಬಂಧ ಇರುತ್ತದೆ ಅಂತ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, 19 ಪ್ರತಿಫಲಗಳ ಪ್ರಮಾಣ ವಿಧಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅದರಲ್ಲಿ ಉತ್ತರ ಏರಿಕೆ ಪ್ರತಿಫಲ ಪ್ರಮಾಣ, ಇದು ಇನ್ಕ್ರೀಸಿಂಗ್ ರಿಟರ್ನ್ ಸ್ಕೇಲ್, ಇನ್ಕ್ರೀಸಿಂಗ್ ರಿಟರ್ನ್ ಸ್ಕೇಲ್, ಇದು ಕಾನ್ಸ್ಟೆಂಟ್ ರಿಟರ್ನ್ ಸ್ಕೇಲ್, ಡಿಕ್ರೀಸಿಂಗ್
ರಿಟರ್ನ್ ಸ್ಕೇಲ್, ಇಳಿಕೆ ಪ್ರತಿಫಲ ಪ್ರಮಾಣ ಅಂತ ಕರೀತೇವೆ. ಇದು ಕೂಡ ಇಷ್ಟು ಬರೆದ್ರೆ ನಿಮಗೆ 2 ಅಂಕಗಳನ್ನು ಸಿಗ್ತವೆ ವಿದ್ಯಾರ್ಥಿಗಳೇ. 20ನೇ ಪ್ರಶ್ನೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮಿ ಘಟಕವು ಲಾಭ ಗರಿಷ್ಠಗೊಳಿಸುವ ಅಗತ್ಯ ಇರುವ ಷರತ್ತುಗಳನ್ನು ತಿಳಿಸಿ ಅಂತ ಕೇಳಿದ್ದೆ ಪ್ರಶ್ನೆ. ಇಲ್ಲಿ ಉತ್ತರದಲ್ಲಿ ಒಂದನೇದು P = MC ಅಂತಂದರೆ ಪ್ರೈಸ್ = ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೇವೆ. ಬೆಲೆ ಸಮನಾಗಿರ್ತಕ್ಕಂಥದ್ದು ಸೀಮಂತ ವೆಚ್ಚ ಅಂತ ಕರಿತೇವೆ. ಇದಕ್ಕೆ MC ಅಂತಂದರೆ ಮಾರ್ಜಿನಲ್ ಕಾಸ್ಟ್. ಎರಡನೇದು MCU Q0ನಲ್ಲಿ ಇಳಿಕೆಯಾಗುವುದಿಲ್ಲ ಅಂತ ಕೇಳಿದ್ದಾರೆ. ಇಳಿಕೆ ಆಗುವುದಿಲ್ಲ ಅಂತಂದರೆ ಅರ್ಥ ಇದನ್ನು ಹೆಚ್ಚಾಗುತ್ತದೆ ಅಂತ. ಮೂರನೇದು ಪ್ರೈಸ್ ಹೆಚ್ಚಾದಾಗ AVC ಮೈನಸ್ ಅಲ್ಪಾವಧಿ, ಪ್ರೈಸ್ ಹೆಚ್ಚು ಎವರೇಜ್ ಕಾಸ್ಟ್, ಇಲ್ಲಿ ಬದಲಾಗುವ ವೆಚ್ಚ, ಇಲ್ಲಿ ಎವರೇಜ್ ದೀರ್ಘಾವಧಿಯಲ್ಲಿ ಹೆಚ್ಚಾಗ್ತದೆ ಅಂತ ಇದು ಹೇಳಿರ್ತಕ್ಕಂಥದ್ದು ಆಗಿದೆ. ಪ್ರಶ್ನೆ ನಂಬರ್ 21ನೇದು ಇಲ್ಲಿ ನೋಡಿ, ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯಿರಿ ಅಂತ. ಉತ್ತರ, ಒಬ್ಬ ವ್ಯಕ್ತಿ ರೂಪಾಯಿ 1000ಗಳನ್ನು ಹೊಂದಿದ್ದು ಅದನ್ನು ತನ್ನ ಕುಟುಂಬದ ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ನಿರ್ಧರಿಸಿದ್ದಾಳೆ. ತನ್ನಲ್ಲಿರುವ 1000 ರೂಪಾಯಿಗಳನ್ನು ಕುಟುಂಬ ವ್ಯವಹಾರದಲ್ಲಿ ವಿನಿಯೋಗಿಸಬಹುದು ಅಥವಾ ಬ್ಯಾಂಕಿನಲ್ಲಿ ಠೇವಣಿಯಾಗಿ ಇಟ್ಟರೆ 10% ಬಡ್ಡಿ ಗಳಿಸಬಹುದು. ಆಕೆಯು ರೂಪಾಯಿ 1000ಗಳನ್ನು ಕುಟುಂಬ ವ್ಯವಹಾರದಲ್ಲಿ ವಿನಿಯೋಗಿಸುವುದರಿಂದ ಬ್ಯಾಂಕಿನಿಂದ ಪಡೆಯದ ಬಡ್ಡಿಯ ಮೌಲ್ಯವೇ ಸದಾವಕಾಶ ವೆಚ್ಚವಾಗಿರುತ್ತದೆ. ಅಂತಂದರೆ ಆ ವ್ಯಕ್ತಿ ಮನೆಯಲ್ಲಿ ಇಡಬಲ್ಲಿ ಅದನ್ನು ಈ ಬ್ಯಾಂಕ್ನಲ್ಲಿ 1000 ರೂಪಾಯಿ ಇಟ್ಟರೆ ಆಕೆಗೆ 10% ಏನು ಬರ್ತದೆ, ಬಡ್ಡಿ ಬರ್ತದೆ. ಇದನ್ನೇ ಅಪರ್ಚುನಿಟಿ ಕಾಸ್ಟ್ ಅಥವಾ ಸದಾವಕಾಶ ವೆಚ್ಚ ಎಂದು ನಾವು ಕರೆಯುತ್ತೇವೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಮಧ್ಯಂತರ ಸರಕು ಅರ್ಥವನ್ನು ಒಂದು ಉದಾಹರಣೆಯೊಂದಿಗೆ ನೀಡಿ ಅಂತ ಕೇಳಿರ್ತಕ್ಕಂಥದ್ದು. ಉತ್ತರ, ಇತರೆ ಸರಕುಗಳ ಉತ್ಪಾದಕರು ಆದಾನ ಸಾಮಗ್ರಿಗಳಾಗಿ ಬಳಸುವ ಸರಕುಗಳಿಗೆ ನಾವು ಮಧ್ಯಂತರ ಸರಕುಗಳು ಎನ್ನುತ್ತೇವೆ. ಉದಾಹರಣೆಗೆ ವಾಹನಗಳ ತಯಾರಿಕೆಯಲ್ಲಿ ಬಳಸುವ ಉಕ್ಕಿನ ಹಾಳೆಗಳು ಅಂತ ಇದು ಎಕ್ಸಾಂಪಲ್. ಇಲ್ಲಿ ಒಂದು ಕಾರ್ ತಯಾರು ಮಾಡುವಾಗ ಬಳಸ್ತಕ್ಕಂಥ ಸರಕುಗಳೇನಂತೇವೆ ಅದನ್ನು ನಾವು ಮಧ್ಯಂತರ ಸರಕುಗಳೆಂದು ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ 23ನೇದು, ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಉದಾಹರಣೆ ನೀಡಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ದಾಸ್ತಾನು ಮತ್ತು ಹರಿವು, ಇಲ್ಲಿ ಒಂದು ನಿರ್ದಿಷ್ಟ ಕಾಲದಲ್ಲಿ ಆರ್ಥಿಕ ಚಲಕಗಳ ಮೌಲ್ಯವನ್ನು ವ್ಯಾಖ್ಯಾನಿಸುವುದಕ್ಕೆ ದಾಸ್ತಾನು ಎಂದು ಕರೆಯುತ್ತೇವೆ. ಒಂದು ನಿರ್ದಿಷ್ಟ ಕಾಲದಲ್ಲಿ ಅಂತಂದರೆ 1 ವರ್ಷ ಅಂತ ತಿಳ್ಕೊಡ್ರಿ. ಇದರಲ್ಲಿ ಇದಕ್ಕೆ ನಾವು ದಾಸ್ತಾನು ಅಂತ ಕರಿಬೋದು. ಆದರೆ ಇಲ್ಲಿ ಹರಿವುದಲ್ಲಿ ಒಂದು ಕಾಲಾವಧಿಯಲ್ಲಿ ಆರ್ಥಿಕ ಚಲಕಗಳ ಮೌಲ್ಯವನ್ನು ವ್ಯಾಖ್ಯಾನಿಸುವುದಕ್ಕೆ ಹರಿವು ಎನ್ನುತ್ತೇವೆ. ಇಲ್ಲಿ ನಿರ್ದಿಷ್ಟ ಕಾಲದಲ್ಲಿ ಅಂತಂದರೆ ಉದಾಹರಣೆ ಕಾರ್ಖಾನೆ ಕಟ್ಟಡಗಳು, ಯಂತ್ರಗಳು ಇತ್ಯಾದಿಗಳು. ಹರಿವುದಲ್ಲಿ ಆದಾಯ, ಉತ್ಪನ್ನ ಇತ್ಯಾದಿಗಳನ್ನು ಹೆಚ್ಚು ಏರಿಕೆ ಅಥವಾ ಇಳಿಕೆ ಆಗ್ಬೋದು ಇಲ್ಲಿ. ನೆಕ್ಸ್ಟ್ ಕ್ವಶನ್,
ನೀಡಲಾಗಿರುವ ಅನುಭೋಗದ ಬಿಂಬಕ ಸಿ ಈಕ್ವಲ್ ಟು 100 ಪ್ಲಸ್ 0.8 ವಾಯುದೊಂದಿಗೆ ಸ್ವಾಯತ್ತ ಅನುಭೋಗವು 200ಕ್ಕೆ ಬದಲಾದರೆ ಹೊಸ ಅನುಭೋಗ ಬಿಂಬಕವನ್ನು ಬರೆಯಿರಿ ಮತ್ತು MPCಯ ಮೌಲ್ಯವನ್ನು ಗುರುತಿಸಿ ಅಂತಂದರೆ MPC ಅಂತಂದರೆ ಇಲ್ಲಿ ಮಾರ್ಜಿನಲ್ ಪ್ರೊಪೆನ್ಸಿಟಿವ್ ಕನ್ಸಂಪ್ಷನ್ ಅಂತ ಸೀಮಂತ ಹೌದಾ. ಇಲ್ಲಿ ಸಿ ಈಕ್ವಲ್ ಟು 200 ಪ್ಲಸ್ 0.8 ಈ MPC ಮಾರ್ಜಿನಲ್ ಪ್ರೊಪೆನ್ಸಿಟಿವ್ ಕನ್ಸಂಪ್ಷನ್ ಏನಾಗ್ತದೆ 0.8 ಆಗಿರ್ತಕ್ಕಂಥದ್ದು. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟು 25ನೇ ಕ್ವಶನ್, ಪುಕ್ಕಟೆ ಸವಾರರ ಎಂದು ಯಾರು ಕ್ವಶನ್ ಮಾರ್ಕ್ ಅವರನ್ನು ಏಕೆ ಹಾಗೆ ಕರೆಯುತ್ತಾರೆ? ಹಣ ಪಾವತಿಸದೆ ಸಾರ್ವಜನಿಕ ಸರಕುಗಳನ್ನು ಬಳಸುವವರು ಪುಕ್ಕಟೆ ಸವಾರರು ಎನ್ನುತ್ತಾರೆ. ಇವರನ್ನು ಹಾಗೆ ಕರೆಯಲು ಕಾರಣವೇನೆಂದರೆ ತಾವು ಉಚಿತವಾಗಿ ಪಡೆದುದಕ್ಕೆ ಇವರು ಸ್ವ ಇಚ್ಛೆಯಿಂದ ಪಾವತಿಸುವುದಿಲ್ಲ ಮತ್ತು ಯಾರಿಗೂ ವಿಶೇಷವಾಗಿ ಸೇರದ ಆಸ್ತಿಯನ್ನು ಅನುಭೋಗಿಸಿದ್ದಕ್ಕೆ ಯಾವುದೇ ಪಾವತಿ ಮಾಡುವುದಿಲ್ಲ. ಆ ಕಾರಣಕ್ಕಾಗಿ ಇವರನ್ನು ಹೀಗೆ ಕರೆಯುತ್ತಾರೆ ಅಂತ ಅರ್ಥ. ನೆಕ್ಸ್ಟು 26ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಯಾವುದಾದ್ರೂ 2 ತೆರಿಗೆತರ ಆದಾಯದ ಮೂಲಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ತೆರಿಗೆತರ ಅಂತಂದರೆ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ನಾವು ಈ ತೆರಿಗೆಗಳನ್ನು ಹೊರತುಪಡಿಸಿ ಇತರೆ ಸಾಲವನ್ನು ಕೊಡ್ತಾರೆ ಅಂತಂದರೆ ಶುಲ್ಕಗಳು, ಬಡ್ಡಿಗಳು, ಸ್ವೀಕೃತಿಗಳು, ಲಾಭಗಳು, ದಂಡಗಳು ಇತ್ಯಾದಿಗಳನ್ನು ಇದರಲ್ಲಿ ಯಾವುದಾದ್ರೂ 2 ಮಾತ್ರ ಬರೆದರೆ 2 ಅಂಕಗಳನ್ನು ತಮಗೆ ಸಿಗ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ ಪ್ರಶ್ನೆ ನಂಬರ್ 6ರಲ್ಲಿ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದು 12 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ 5 × 4 = 20 ಆಗ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 27, ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವ್ಯಾವು ವಿವರಿಸಿ ಅಂತ ಕೇಳಿದ್ದಾರೆ. ಅದರಲ್ಲಿ ಉತ್ತರ 1ನೇದು, ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅಥವಾ ಏನನ್ನು ಉತ್ಪಾದಿಸಬೇಕು ಅಂತಂದರೆ ಇಲ್ಲಿ ಕೃಷಿ ಉತ್ಪನ್ನಗಳಾಗಿ ಉತ್ಪಾದಿಸಬಹುದು ಅಥವಾ ಕೈಗಾರಿಕೆ ಉತ್ಪಾದನೆಯನ್ನು ಉತ್ಪಾದಿಸಬೇಕು, ಆಹಾರ ಉತ್ಪಾದಿಸಬೇಕು ಅಥವಾ ಬಟ್ಟೆ ಉತ್ಪಾದಿಸಬೇಕು ಅಂತಕ್ಕಂಥದ್ದು ನಾವು ತಿಳ್ಕೊಂಡು ಇದು ಉತ್ತರ ಬರಿಬೇಕಾಗಿರ್ತಕ್ಕಂಥದ್ದು. ಈ ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು ಅಂತಂತಂದರೆ ಅಥವಾ ಹೇಗೆ ಉತ್ಪಾದಿಸಬೇಕಂದ್ರೆ ಇಲ್ಲಿ ಶ್ರಮ ಅಂತಂದರೆ ಲೇಬರು, ಶ್ರಮ ಮತ್ತು ಬಂಡವಾಳ, ಇವು ಶ್ರಮದಿಂದ ಎಷ್ಟು ಪ್ರಮಾಣದಲ್ಲಿ ಮತ್ತು ಮಷಿನರಿಗಳಿಂದ ಹೇಗೆ ಉತ್ಪಾದಿಸಬೇಕು ಅಂತ ಕೇಳಿರ್ತಕ್ಕಂಥದ್ದಕ್ಕೆ ಇದು ಉತ್ತರ. ಹಾಗೆ ಈ ಸರಕುಗಳು ಯಾರಿಗಾಗಿ ಉತ್ಪಾದಿಸಬೇಕು ಅಂತಂದರೆ ಈ ದೇಶದ ಪ್ರಜೆಗಾಗಿ, ದೇಶದ ಪ್ರಜೆಗಳಿಗೆ ಈ ಸರಕುಗಳನ್ನು ಉತ್ಪಾದಿಸಬೇಕು ಅಂತ ಇದಕ್ಕೆ ಸಂಕ್ಷಿಪ್ತವಾಗಿ ತಾವು ವಿವರಣೆ ಬರೆದಿದ್ದೇ ಆದರೆ ತಮಗೆ 4 ಅಂಕಗಳನ್ನು ಪಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ಹಾಗೆ ಕ್ವಶನ್ ನಂಬರ್ 28, ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ಉದಾಹರಣೆಯೊಂದಿಗೆ ಪಟ್ಟಿ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ನೋಡಿ, ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳು. ಅನುಭೋಗಿಯ ಆದಾಯ ಹೆಚ್ಚಾದಂತೆ ಬೇಡಿಕೆ ಹೆಚ್ಚಾಗುವ ಸರಕುಗಳಿಗೆ ನಾವು ಸಾಮಾನ್ಯ ಸರಕುಗಳಂತ ಕರೆಯುತ್ತೇವೆ. ಹಾಗೆ ಅನುಭೋಗಿಯ ಆದಾಯ ಹೆಚ್ಚಾದಂತೆ ಬೇಡಿಕೆ ಕಡಿಮೆಯಾಗುವುದು ಸರಕುಗಳಿಗೆ ನಾವು ಕೆಳದರ್ಜೆ ಸರಕುಗಳಂತೂ ಕರೆಯುತ್ತೇವೆ. ಇಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಇವು ಸಾಮಾನ್ಯ ಸರಕು.
ಎರಡನೇದು ಅನುಭೋಗಿಯ ಆದಾಯ ಮತ್ತು ಸರಕುಗಳ ಬೇಡಿಕೆ ನಡುವೆ ಧನಾತ್ಮಕ ಸಂಬಂಧ ಇರುತ್ತದೆ. ಅನುಭೋಗಿಯ ಆದಾಯ ಮತ್ತು ಸರಕುಗಳ ಬೇಡಿಕೆ ನಡುವೆ ಏನದ ಧನಾತ್ಮಕ ಸಂಬಂಧ ಇರ್ತದೆ ಅಂತಕ್ಕಂಥದ್ದು. ಅನುಭೋಗಿಯ ಆದಾಯ ಮತ್ತು ಸರಕುಗಳ ನಡುವೆ ಋಣಾತ್ಮಕ ಸಂಬಂಧ ಇರುತ್ತದೆ, ಮೈನಸ್ ಮೈನಸ್ ಅಂತ ಇರುತ್ತದೆ ಅಂತಕ್ಕಂಥದ್ದು ಇದು ಹೇಳಿರ್ತಕ್ಕಂಥದ್ದು. ಇಷ್ಟು ಇವತ್ತಿನ ತರಗತಿ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಈ ತರಗತಿ ಇಷ್ಟವಾಗಿದ್ದರೆ ತಾವುಗಳನ್ನು ಕಮೆಂಟ್ಸ್ ಮಾಡಿ, ಹಾಗೂ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಹೊಸಬರಾಗಿ ವೀಕ್ಷಣೆ ಮಾಡ್ತಾಯಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು.